ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರಿಗೆ ಎನ್ ಅಕ್ಷರದ ವ್ಯಕ್ತಿಯಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ವಿಷಯ ಇದೇ ಆಗಿರುತ್ತದೆ. ಈ ಸಂದೇಶ ಸಾಮಾನ್ಯವಲ್ಲ, ಇದೊಂದು ಸಂಕೇತ, ಒಂದು ಎಚ್ಚರಿಕೆ ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಒಂದು ಅಪರೂಪದ ಅವಕಾಶ. ನೀವು ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇದನ್ನು ನೀವು ನೋಡುತ್ತಿರೋದು ಕೂಡ ಆಕಸ್ಮಿಕವಲ್ಲ, ದೈವಿಕವಾದ ಶಕ್ತಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತಿದೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಸಿದ್ಧಪಡಿಸಿಕೊಂಡು ನೋಡೋದು ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರ ಜೀವನದಲ್ಲಿ ನಡೆಯುತ್ತಿರತಕ್ಕಂಥ ಪ್ರತಿಯೊಂದು ಘಟನೆಗಳಿಗೂ ಕೂಡ ಕಾರಣ ಏನು, ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ್ದಾರೆ, ಯಾವಾಗ ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ, ನಿಮ್ಮ ಜೀವನದಲ್ಲಿ ಎನ್ ಅಕ್ಷರದಿಂದ ಒಬ್ಬ ಹೊಸ ವ್ಯಕ್ತಿಯ ಭೇಟಿ ಯಾವ ರೀತಿ ನಿಮ್ಮ ಜೀವನದ ಹೊಸ ದಿಕ್ಕಿಗೆ ಒಂದು ವಿಶೇಷವಾದ ಶಕ್ತಿಯಾಗಿ ನಿಂತುಕೊಳ್ಳುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಧನಸ್ಸು ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುವಂತಹ ದುಃಖಗಳು, ನಿರಾಸೆಗಳು, ನಿಂತು ಹೋದ ಕನಸುಗಳು, ಯಾರಿಗೂ ಅರ್ಥವಾಗದ ಕಣ್ಣೀರು, ಇದೆಲ್ಲದಕ್ಕೂ ನಿಜವಾದ ಕಾರಣ ಮತ್ತು ಉತ್ತರ ಸಿಗುವಂತಹ ಸಮಯ ಈಗ ಬಂದಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಂತಿರುವಂತಹ ವಿಷಯಗಳು ಪುನಃ ಪ್ರಾರಂಭವಾಗುತ್ತದೆ, ಒಂದೊಂದಾಗಿ ಚಲಿಸಲು ಆರಂಭಿಸುತ್ತದೆ. ನೀವು ಊಹಿಸದೇ ಇರುವಂತಹ ದಾರಿಯಲ್ಲಿ ದೈವಿಕವಾದ ಶಕ್ತಿ ಕೆಲಸ ಮಾಡುತ್ತದೆ. ಖಂಡಿತವಾಗಿ ವಿಶೇಷವಾಗಿ ಮಾರ್ಚ್ ತಿಂಗಳು ನಿಮಗೆ ಎನ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಲಿದ್ದಾರೆ. ಆ ವ್ಯಕ್ತಿಯ ಮೂಲಕ ಒಂದು ಮಾತು, ಒಂದು ಶಕ್ತಿ ನಿಮ್ಮ ಜೀವನದ ಆಲೋಚನೆಯನ್ನ ಮಾತ್ರವಲ್ಲ, ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಹುದು. ಇತ್ತೀಚೆಗೆ ನೀವು ಧನಸ್ಸು ರಾಶಿಯವರು ಹಲವರಿಗೆ ವಿಚಿತ್ರವಾದ ಅನುಭವಗಳು ಆಗುತ್ತಿರಬಹುದು. ಮನೆಯ ವಾತಾವರಣ ಬದಲಾಗಿರುವಂತಹ ಅನುಭವ, ಮನೆಯಲ್ಲಿ ಅಸಹಜವಾದ ಮೌನ, ಅಶಾಂತಿ, ಅವಶ್ಯಕವಾದ ಜಗಳಗಳು ದೂರವಾಗುತ್ತದೆ. ವಿಶೇಷವಾದ ಆಲೋಚನೆಗಳು, ಸಣ್ಣ ಪುಟ್ಟ ಕೋಪಗಳು ನಿಯಂತ್ರಣಕ್ಕೆ ಬಂದಿದೆ. ರಾತ್ರಿ ಹೊತ್ತು ಅದ್ಭುತವಾಗಿರುವಂತಹ ಪರಿವರ್ತನೆಯನ್ನ ಕಂಡಿದ್ದೀರಾ. ಜ್ಯೋತಿಷದ ದೃಷ್ಟಿಯಿಂದ ನೋಡಿದರೆ ನಿಮ್ಮ ಮನೆಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಶಕ್ತಿಯ ಚಲನೆ ನಡೆಯುತ್ತಿದೆ. ಅದು ಒಳ್ಳೆಯದೇ ಆಗಿರುತ್ತದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಹಿಂದಿನ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವರಿಗೆ ಹಳೆಯ ವಸ್ತುಗಳು ಒಡೆಯುವುದು, ಇನ್ನು ಕೆಲವರಿಗೆ ದೇವರ ಫೋಟೋಗಳು ಅದ್ಭುತವಾಗಿರುವಂತಹ ಸೂಚನೆಗಳನ್ನು ಕೊಡೋದು. ಖಂಡಿತವಾಗಿ ಎನ್ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲು ಪ್ರಾರಂಭವಾದ ನಂತರ ನಿಮ್ಮ ಮನೆಯಲ್ಲಿ ಅತ್ಯುತ್ತಮವಾದ ಒಂದು ಬದಲಾವಣೆ ಮತ್ತು ಪರಿವರ್ತನೆ ಪ್ರಾರಂಭವಾಗಿದೆ. ಮಾರ್ಚ್ 19ರಿಂದ 25ನೇ ತಾರೀಕಿನವರೆಗೆ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ, ಬಹಳ ಶಕ್ತಿಯಾದ, ಸಕ್ರಿಯವಾದ ಘಟನೆ, ನಿಮ್ಮ ಮಾತು, ನಿಮ್ಮ ನಿರ್ಧಾರ, ಆಲೋಚನೆಗಳಲ್ಲಿ ಜಾಗೃತೆ ಅಗತ್ಯವಾಗಿರುತ್ತದೆ. ಖಂಡಿತವಾಗಿ ಎನ್ ಅಕ್ಷರದ ವ್ಯಕ್ತಿ ನಿಮ್ಮ ಕರ್ಮದ ಬಾಗಿಲು ತೆರೆಯುವಂತಹ ಪಾತ್ರವನ್ನು ವಹಿಸುತ್ತಾರೆ. ಈ ವ್ಯಕ್ತಿ ಸಂಪೂರ್ಣವಾಗಿ ಹೊಸ ವ್ಯಕ್ತಿ ಆಗಿರಬೇಕಂತ ಏನಿಲ್ಲ. ಅವರು ನಿಮಗೆ ಹಳೆಯ ಪರಿಚಯ ಆಗಿರಬಹುದು, ಸ್ನೇಹಿತರಾಗಿರಬಹುದು, ಸಂಬಂಧಿ ಆಗಿರಬಹುದು, ದೂರದ ಪರಿಚಯವಾಗಿರಬಹುದು, ಅಪರಿಚಿತರಾಗಿರಬಹುದು, ನಿಮ್ಮ ಕೆಲಸದ ಸ್ಥಳದಲ್ಲೂ ಕೂಡ ನಿಮಗೆ ಪರಿಚಯವಾಗಿರಬಹುದು. ಈಗಲೂ ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಇಲ್ಲದಿದ್ದರೂ ಕೂಡ ನಿಮಗೆ ಅವರ ಮೌಲ್ಯವನ್ನ ತಿಳಿಯದೆ ಹೋಗಿರಬಹುದು. ಈ ವ್ಯಕ್ತಿಯಿಂದ 3 ದೊಡ್ಡ ಬದಲಾವಣೆಗಳು ಖಂಡಿತವಾಗಿ ನಡೆಯುತ್ತದೆ. ಒಂದು, ನಿಮ್ಮ ಆಲೋಚನಾ ವಿಧಾನ ಬದಲಾಗುತ್ತದೆ. ಎರಡನೆಯದು, ನೀವು ಖಂಡಿತವಾಗಿ ಭಯಪಡುವಂತಹ ವಿಷಯದಲ್ಲಿ ಸ್ಪಷ್ಟತೆ ಬರುತ್ತದೆ. ಮೂರನೆಯದು, ಅವರ ಮಾತು ಅಥವಾ ಅವರ ನಡವಳಿಕೆ, ಅವರ ಮಾಹಿತಿ ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತದೆ. ಒಟ್ಟಾರೆಯಾಗಿ ಇದು ನಿಮ್ಮ ಕರ್ಮಚಕ್ರ ಪೂರ್ಣಗೊಳಿಸಲು ಬಂದಂತಹ ವ್ಯಕ್ತಿಯಾಗಿರ್ತಾರೆ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಆಗಮನವಾಗ್ತಾ ಇದ್ದಾರೆ. ಇದು ಸಾಮಾನ್ಯವಾದ ಭೇಟಿಯಂತೆ ಅನಿಸಬಹುದು, ಆದರೆ ಜ್ಯೋತಿಷ್ಯದಲ್ಲಿ ಇದಕ್ಕೆ ಬಹಳ ಆಳವಾದ ಅರ್ಥವಿದೆ. ಇದು ಕರ್ಮ ದ್ವಾರ ತೆರೆಯುವಂತಹ ಕ್ಷಣವಾಗಿದೆ. ಬಂಧು ಅಥವಾ ಸ್ನೇಹಿತ ಅಥವಾ ಬಹುಕಾಲದ ನಂತರ ಕಾಣಿಸಿಕೊಳ್ಳುವಂತಹ ವ್ಯಕ್ತಿ ಮೊದಲಿಗೆ ನಿಮಗೆ ಆಶ್ಚರ್ಯಚಕಿತರಾಗುವಂತೆ ಮಾಡ್ತಾರೆ, ನಂತರ ಆಶಾಭಾವನೆ ಹುಟ್ಟುತ್ತದೆ. ಅವರ ಬರುವಿಕೆಯಿಂದಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿ ಕಡಿಮೆ ಆಗಲು ಆರಂಭವಾಗುತ್ತದೆ. ಒಟ್ಟಾರೆಯಾಗಿ ಜಗಳಗಳು ಕಡಿಮೆ ಆಗುತ್ತದೆ, ನಿದ್ರೆ ಉತ್ತಮವಾಗಿ ಆಗಲು ಶುರುವಾಗುತ್ತದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ಆ ದಿನದ ಮೂಲಕ ನಿಮ್ಮ ಮಾತುಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬಹುದು. ಖಂಡಿತವಾಗಿ ಯುಗಾದಿ ಕಳೆದ ನಂತರ, ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಬಾಳಿನಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಹೊಸ ವ್ಯಕ್ತಿ, ಒಂದು ಘಟನೆ, ಒಂದು ಜೀವನದ ಒಂದು ಮಾಹಿತಿ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. 2 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಬರಮಾಡ್ಕೊಳ್ತೀರಾ. ಮಾರ್ಚ್ ತಿಂಗಳು ಮುಗಿಯೋದ್ರೊಳಗೆ ನಿಮಗೆ ಅದ್ಭುತವಾಗಿರುವಂತಹ ಸಿಹಿ ಸುದ್ದಿಗಳು ಬರ್ತಾನೆ ಇರುತ್ತೆ. ಉತ್ತಮವಾದ ಅವಕಾಶಗಳ ಸುರಿಮಳೆ ಸುರಿಯುತ್ತಾನೆ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಅದೇ ಕಷ್ಟಗಳು ಬಂದರೂ ಕೂಡ ಧನಸ್ಸು ರಾಶಿಯರು ಒಬ್ಬರು ಹೆದರಿಸಿದ್ದೀರಾ, ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ನಿಮ್ಮ ಜೀವನಕ್ಕೆ ಒಬ್ಬ ಶಕ್ತಿಯ ಮೂಲಕವಾಗಿ, ಪ್ರೇರೇಪಣೆಯ ಮೂಲಕವಾಗಿ ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಸಮಯ. ಒಂದು ಹೊಸ ಶುಭ ಸುದ್ದಿ, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಂತಹ ಹಣ ಬರಬಹುದು, ನಿರೀಕ್ಷಿತವಾದ ಮಾರ್ಗದಲ್ಲಿ ಹಣ ಬರುವುದು, ನೀವು ಅಂದುಕೊಳ್ಳದೆ ಇರುವಂತಹ ಕೆಲಸದಲ್ಲಿ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಬಹುದು. ನೀವು ಪ್ರಯತ್ನ ಪಟ್ಟಂತಹ ಕೆಲಸ ನಿಂತು ಹೋಗಿದ್ದರೆ ಅದನ್ನು ಪುನಃ ಪ್ರಾರಂಭ ಮಾಡಬಹುದು. ಎರಡನೇ ಒಳ್ಳೆಯ ಸುದ್ದಿ ಅಂದರೆ ವೈಯಕ್ತಿಕ ಜೀವನ ಬಹುಕಾಲದ ಆಸೆ ಈಡೇರುವಂತಹ ಸಂಕೇತ ಇದೆ. ಇದರಿಂದಾಗಿ ನಿಮ್ಮ ನಿರ್ಧಾರಗಳು ಭಯದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ತೆಗೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಈ ಮಾರ್ಚ್ ತಿಂಗಳ ನಂತರ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಜೀವನದ ಹೊಸ ಅಧ್ಯಾಯ ತೆರೆದುಕೊಳ್ಳುತ್ತದೆ, ಹಳೆಯ ದಾರಿ ಮುಕ್ತಾಯವಾಗುತ್ತದೆ. ಏಕೆಂದರೆ ಹೊಸ ದಾರಿ ಆರಂಭವಾಗುವಂತಹ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಮೌಲ್ಯ ಕಡಿಮೆ ಅನ್ನುವ ಭಾವನೆ ನಿಮಗೆ ದೂರವಾಗುತ್ತದೆ. ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ, ಧೈರ್ಯ ಮತ್ತು ನಿಮ್ಮ ದೃಷ್ಟಿಯಲ್ಲಿ ಆತ್ಮವಿಶ್ವಾಸ ಕಾಣಿಸಿಕೊಳ್ಳುತ್ತದೆ. ಏಕೆಂದರೆ ಗ್ರಹಗಳ ವಿಶೇಷವಾದ ಬದಲಾವಣೆಗಳು ಕೂಡ ಇದಕ್ಕೆ ಕಾರಣವಾಗಿರುತ್ತೆ. ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ಗ್ರಹಗಳ ವಿಶೇಷವಾದ ಬದಲಾವಣೆಯು ಶಕ್ತಿಯ ಮೂಲಕ, ಹೊಸ ವ್ಯಕ್ತಿಯ ಮೂಲಕ ಪ್ರವೇಶ ಮಾಡುವಂಥ ಬದುಕಿನ ಹೊಸ ಆಸೆಗಳು, ನಿರಂತರವಾದ ಪ್ರಯತ್ನ, ದೊಡ್ಡ ದೊಡ್ಡ ಕನಸನ್ನು, ಗುರಿಗಳನ್ನು ಸಂಪೂರ್ಣ ಮಾಡಿಕೊಳ್ಳುವಂತಹ ಮನಸ್ಸನ್ನು ಬಲಪಡಿಸುವಂಥ ಕೆಲವೊಂದಿಷ್ಟು ಘಟನೆಗಳು ನಡೀತಾ ಹೋಗುತ್ತೆ. ನಿಮ್ಮ ಅದೃಷ್ಟದ ದೃಷ್ಟಿಯಲ್ಲಿ ವಿಶ್ವಾಸ ಕಾಣಿಸುತ್ತದೆ. ಅದೃಷ್ಟ ಅಂದರೆ ಕೇವಲ ಹಣ ಮಾತ್ರ ಅಲ್ಲ, ಮನಃಶಾಂತಿ ಕೂಡ ಅದೃಷ್ಟವೇ ಸರಿ. ಉದ್ಯೋಗ, ಆರೋಗ್ಯ ಮತ್ತು ವೃತ್ತಿಯಲ್ಲಿ ಬದಲಾವಣೆ ಇದೆಲ್ಲವೂ ಕೂಡ ಇತ್ತೀಚಿನ ತಿಂಗಳುಗಳಲ್ಲಿ ನೀವು ಅನುಭವಿಸಿರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಅವಕಾಶದ ಕೊನೆಯ ಕ್ಷಣದಲ್ಲಿ ನಿಂತು ಹೋಗುತ್ತಿರುವಂತಹ ಫಲಿತಾಂಶಗಳು, ಕಾಣದಂತಹ ಪ್ರಯತ್ನಗಳು, ಇದು ಇಂದಿನಿಂದ ಕರ್ಮದ ಹಂತ ಮುಗಿಯುವಂತಹ ಸಂದರ್ಭ. ಮಾರ್ಚ್ ತಿಂಗಳು ನಿಮಗೆ ಅದ್ಭುತವಾಗಿರುವಂತಹ ಒಂದು ಕರೆ ಅಥವಾ ಒಂದು ಮೆಸೇಜ್ ಅಥವಾ ಒಂದು ವಿಶೇಷವಾದ ಆಹ್ವಾನ ಬರುತ್ತೆ. ಹೊಸ ಕೆಲಸ ಅಥವಾ ದೊಡ್ಡ ದೊಡ್ಡ ಬದಲಾವಣೆ ನಡೀತಾ ಹೋಗುತ್ತೆ. ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಯುಗಾದಿ ಕಳೆದ ನಂತರ ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಹೊಸ ಬೆಳಕು, ಬದಲಾವಣೆ ಮೂಡುವಂತಹ ಸ್ಪಷ್ಟವಾದ ಚಿತ್ರಣವನ್ನು ಪಡೆದುಕೊಳ್ತೀರಾ. ಏಕೆಂದರೆ ಇಲ್ಲಿಯವರೆಗೂ ನಾನಾ ರೀತಿಯ ಕಷ್ಟಗಳು, ಸಮಸ್ಯೆಗಳು ಅನುಭವಿಸಿರುವಂತಹ ಧನಸ್ಸು ರಾಶಿಯವರಿಗೆ ಒಬ್ಬ ವ್ಯಕ್ತಿಯ ಮೂಲಕ ಸಂಪೂರ್ಣವಾದ ಧೈರ್ಯ ದೊರೆಯುತ್ತದೆ. ಖಂಡಿತವಾಗಿ ವ್ಯಾಪಾರ, ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ನಿಮ್ಮ ಹತ್ತಿರ ಹಣ ಬರುತ್ತದೆ. ಆದರೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಉಳಿತಾ ಇರಲಿಲ್ಲ, ಖರ್ಚು ಹೆಚ್ಚಾಗ್ತಿತ್ತು. ಆದರೆ ಇನ್ನು ಮುಂದೆ ಲಾಭದ ಜಾಗದಲ್ಲಿ ನಷ್ಟ ಬರುತ್ತಿತ್ತು. ಆದರೆ ಖಂಡಿತವಾಗಿ ಯೋಚನೆ ಮಾಡಬೇಡಿ, ಇದು ಗ್ರಹದ ಪ್ರಭಾವ. ಈಗ ಬದಲಾವಣೆಯ ಸಮಯ ಬಂದಿದೆ. ನಿಮ್ಮ ಹಣ ಕೈಯಲ್ಲಿ ನಿಲ್ಲುತ್ತದೆ, ಖರ್ಚುಗಳು ಕಡಿಮೆ ಆಗುತ್ತೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾರ್ಚ್ ತಿಂಗಳು ಯುಗಾದಿ ಕಳೆದ ನಂತರ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ದೊಡ್ಡ ದೊಡ್ಡ ಯಶಸ್ಸನ್ನು ಬರಮಾಡ್ಕೊಳ್ತೀರಾ. ಧನಸ್ಸು ರಾಶಿಯವರು ಮೂಲತಃ ಸ್ವಭಾವತಃ ಒಳ್ಳೆಯ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಪೂರ್ಣ ಪ್ರಜ್ಞೆಯಿಂದ ಮಾಡ್ತಾರೆ. ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಒಟ್ಟಾರೆಯಾಗಿ ಅವರಿಗೆ ನಡೆಯುತ್ತಿರುವಂತಹ ಗ್ರಹಗಳ ಪ್ರಭಾವದ ಬದಲಾವಣೆ ಈ ಸಮಯದಲ್ಲಿ ಅದ್ಭುತವಾಗಿರುವಂತಹ ಲಾಭವನ್ನು ಸೃಷ್ಟಿ ಮಾಡುತ್ತೆ. ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದಗಳು ನಡೆಯುತ್ತದೆ. ಎನ್ ಅಕ್ಷರದ ವ್ಯಕ್ತಿಯಿಂದ ತುಂಬ ವಿಶೇಷವಾದ ಪಾತ್ರವನ್ನು ನಿರ್ವಹಿಸ್ತಾರೆ. ಮುಖ್ಯವಾಗಿ ಅನವಶ್ಯಕ ಖರ್ಚು ಬೇಡ, ಹಣವನ್ನು ಗೌರವಿಸಿ ಮತ್ತು ಹಣವನ್ನು ಉಳಿಸಿ ಎನ್ನುವಂಥ ತಂತ್ರವನ್ನು ತಿಳಿಸಿಕೊಡ್ತಾರೆ. ಕುಟುಂಬದಲ್ಲಿ ಶಾಂತಿಯನ್ನು ಮರಳಿ ಬರೆಸ್ತಾರೆ. ನಿಮ್ಮ ಮನೆಯಲ್ಲಿ ಜಗಳಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಇರ್ತಕ್ಕಂತಹ ಗೊಂದಲಗಳು, ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋಕೆ ವಿಶೇಷವಾದ ಪ್ರಯತ್ನವನ್ನು ಅವರು ತಿಳಿಸಿಕೊಡ್ತಾರೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರ ಜೀವನದಲ್ಲಿ ನೀವು ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಬೇರೆಯವರು ನಿಮ್ಮನ್ನು ಇನ್ನೂ 2 ಹೆಜ್ಜೆ ಹಿಂದಕ್ಕೆ ತಳ್ತಾರೆ. ಆದರೆ ಖಂಡಿತವಾಗಿ ಒಂದು ಹೆಜ್ಜೆಯನ್ನು ಸ್ಪಷ್ಟವಾದ ಸರಿಯಾದ ದಿಕ್ಕಿನಲ್ಲಿ ನೀವು ಇಟ್ಟರೆ ನಿಮಗೆ ದೇವರು ಸಾವಿರಾರು ಅವಕಾಶಗಳ ಸುರಿಮಳೆಯ ಜೊತೆಗೆ ನೇರವಾದ ಹೊಸದಾದ ದಾರಿಯನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಆದ್ದರಿಂದ ಖಂಡಿತವಾಗಿ ನಿಮ್ಮ ಅನುಮಾನಗಳು, ದುಃಖಗಳು, ಎಲ್ಲ ರೀತಿಯ ತೊಂದರೆಗಳು, ಗೊಂದಲಗಳನ್ನು ದೂರ ಮಾಡಿ. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಸರಿಯಾದ ವ್ಯಕ್ತಿ ಯಾರು ಎಂಬುದಕ್ಕೆ ಸ್ಪಷ್ಟತೆ ಸಿಗುತ್ತದೆ. ಹಳೆಯ ಸಂಬಂಧ ಮುರಿದು ಹೊಸ ಸಂಬಂಧ ಆರಂಭವಾಗುತ್ತದೆ. ವಿವಾಹ ವಿಳಂಬ ಆಗ್ತಾ ಇರುವಂಥವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯ ಮತ್ತು ಮನೋಬಲದ ವಿಷಯಕ್ಕೆ ಬಂದರೆ ಖಂಡಿತವಾಗಿ ತಲೆನೋವು, ನಿದ್ರಾಹೀನತೆ ಸಮಸ್ಯೆಗಳು, ಮಾನಸಿಕವಾದ ಒತ್ತಡದಿಂದ ಯಾವೆಲ್ಲ ರೀತಿಯ ತೊಂದರೆಗಳನ್ನು ಅನುಭವಿಸ್ತಿದ್ದೀರೋ ಅದೆಲ್ಲ ಈಗ ಒಳ್ಳೆಯ ಒಂದು ವಿಚಾರದ ಮೂಲಕ ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಆರೋಗ್ಯ ಅಭಿವೃದ್ಧಿಯಾಗುತ್ತೆ, ಧನ ಯೋಗ ಪ್ರಾರಂಭವಾಗುತ್ತದೆ. ಇದೇ ಅಗತ್ಯವಿಲ್ಲದ ಮೂಲದಿಂದ ಹಣ ಬರುತ್ತದೆ. ಹೂಡಿಕೆಯ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ಕೆ ನೀವು ಹಣ ಬಳಸಿದರೆ ಯೋಗ ಸ್ಥಿರವಾಗುತ್ತದೆ. ಇನ್ನು ಕನಸುಗಳ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗಿ ದೇವರುಗಳು ಕನಸಿನ ರೂಪದಲ್ಲಿ ಬಂದು ನಿಮ್ಮ ಜೊತೆಗೆ ಮಾತನಾಡ್ತಾರೆ. ನಿಮಗೆ ಕನಸಿನಲ್ಲಿ ಕೆಲವೊಂದಿಷ್ಟು ಸ್ಪಷ್ಟವಾದ ಸಂದೇಶವನ್ನು ತಿಳಿಸುತ್ತಾರೆ. ನಿಮ್ಮ ಹಳೆಯ ಕನಸುಗಳು ಅಥವಾ ಹೊಸ ಕನಸುಗಳಲ್ಲಿ ಹೊಸ ವ್ಯಕ್ತಿಗಳು ಅಥವಾ ಹೊಸದಾದ ದೇವಾಲಯಗಳು ಅಥವಾ ದೇವರ ಶಕ್ತಿ ರೂಪದ ದೀಪಗಳನ್ನು ನೋಡಿದರೆ ಖಂಡಿತವಾಗಿ ಇದು ಶುಭದ ಸಂಕೇತವಾಗಿರುತ್ತದೆ.
ಖಂಡಿತವಾಗಿ ಎನ್ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ತಿರುವುಗಳು ಬರುತ್ತದೆ. ಒಟ್ಟಾರೆಯಾಗಿ ಎಲ್ಲ ಸಂಕೇತವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪೂರ್ವ ಜನ್ಮದ ಕರ್ಮ ವಿಮೋಚನೆ, ಕಾರಣವಿಲ್ಲದ ಭಾರ, ಮನಸ್ಸಿನಲ್ಲಿ ಇರ್ತಕ್ಕಂತಹ ಗೊಂದಲಗಳು ದೂರವಾಗುತ್ತದೆ. ಈಗ ಸಮಯ ನಿಮ್ಮ ಪರವಾಗಿ ತಿರುಗಲು ಶುರು ಮಾಡ್ತಾ ಇದೆ. ನೀವು ಈ ಸಮಯವನ್ನು ಸಂಪೂರ್ಣವಾದ ಸ್ಪಷ್ಟದ ಅರಿವಿನಿಂದ ಬರಮಾಡ್ಕೊಳ್ಬೇಕು. ಇದು ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳಲ್ಲ. ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ದೇವರು ಕಳಿಸುತ್ತಿರುವಂತಹ ವಿಧಿಯ ಬರವಣಿಗೆ ಮೂಲಕ ಬದಲಾಗುತ್ತದೆ. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಿಮ್ಮ ಸಹನೆ ಫಲ ಸಿಗುವ ಕಾಲ ಬಂದಿದೆ. ದೈವಶಕ್ತಿ ನಿಮ್ಮ ಜೊತೆಗಿದೆ. ಹಾಗಾಗಿ ಭಯಪಡಬೇಡಿ, ನಂಬಿಕೆ ಇಟ್ಟುಕೊಳ್ಳಿ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆ ಕೂಡ ನಿಮ್ಮ ಜೀವನದಲ್ಲಿ ಬೆಳಕು ತುಂಬುವಂತೆ ಮಾಡ್ತಾ ಹೋಗುತ್ತೆ. ಈ ಸಂದರ್ಭ ಎನ್ ಅಕ್ಷರದಿಂದ ಬರುವಂತಹ ಹೊಸ ವ್ಯಕ್ತಿಯ ಆಗಮನ, ಭೇಟಿ ನಿಮಗೆ ಹೊಸ ಆತ್ಮವಿಶ್ವಾಸ, ಧೈರ್ಯ ಮತ್ತು ನಂಬಿಕೆಯ ಪ್ರತಿರೂಪವಾಗಿರುತ್ತದೆ. ಖಂಡಿತವಾಗಿ ಧನಸ್ಸು ರಾಶಿಯವರು ನೇರವಾಗಿ ಮಾತನಾಡುವಂಥವರು, ದೊಡ್ಡ ಕನಸುಗಳನ್ನು ಕಾಣುವಂಥವರು, ಜೀವನದಲ್ಲಿ ಹೊಸ ಅವಕಾಶವನ್ನು ಸ್ವಾಗತಿಸುವಂಥವರು. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಮನಸ್ಸಿನ ಒತ್ತಡ, ನಿರಾಸೆ, ನಂಬಿದವರಿಂದ ದೂರವಾಗುವ ಅನುಭವ ಅಥವಾ ಪ್ರಯತ್ನಗಳಿಗೆ ತಡವಾದ ಫಲಗಳನ್ನು ಕಂಡುಕೊಂಡಿರಬಹುದು. ಆದರೆ ಈ ಸಮಯದಲ್ಲಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನಕ್ಕೆ ಹೊಸ ಶಾಂತಿ ಪ್ರವೇಶ ಮಾಡುವ ಸೂಚನೆ ಇದೆ. ಆ ಶಕ್ತಿ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬರಬಹುದು. ಅವರ ಹೆಸರಿನ ಮೊದಲ ಅಕ್ಷರ ಎನ್ ಆಗಿರುತ್ತದೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ಸಾಮಾನ್ಯ ಪರಿಚಯದಂತೆ ಕಾಣಬಹುದು. ಕೆಲಸದ ಸ್ಥಳದಲ್ಲಿ, ಸ್ನೇಹಿತರ ಮೂಲಕ ಅಥವಾ ಯಾವುದೇ ರೀತಿಯ ಒಂದು ಕುಟುಂಬ ಸಮಾರಂಭಗಳಲ್ಲಿ ಆಕಸ್ಮಿಕವಾದ ಪ್ರಯಾಣದ ವೇಳೆಯಲ್ಲಿ ಭೇಟಿ ಆಗಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸುತ್ತೀರಾ. ಅವರ ಮಾತುಗಳು ನಿಮಗೆ ಧೈರ್ಯ ನೀಡುತ್ತದೆ. ನಿಮ್ಮ ಗೊಂದಲಗಳಿಗೆ ಸ್ಪಷ್ಟತೆ ಬರುತ್ತದೆ. ಧನಸ್ಸು ರಾಶಿಯವರು ಕೆಲವೊಮ್ಮೆ ಎಲ್ಲರಿಗೂ ಕೂಡ ಸಹಾಯ ಮಾಡುತ್ತಾ ತಮ್ಮದೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದನ್ನು ಮರೆತು ಬಿಟ್ಟಿರ್ತಾರೆ. ಬೇರೆಯವರಿಗೋಸ್ಕರ ಬದುಕ್ತಾ ಇರ್ತಾರೆ. ಎನ್ ಅಕ್ಷರದ ವ್ಯಕ್ತಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಅಪರೂಪದ ಗುಣ ಹೊಂದಿರ್ತಾರೆ. ನೀವು ಹೇಳದೇ ಇದ್ದರೂ ಕೂಡ ನಿಮ್ಮ ನೋವುಗಳನ್ನು ಗುರುತಿಸಿ ಸರಿಯಾದ ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿಯಾಗಿರ್ತಾರೆ. ಆರ್ಥಿಕವಾಗಿ ಕೂಡ ಈ ವ್ಯಕ್ತಿಯ ಆಗಮನ ಶುಭ ಸೂಚನೆ ಸಿಗ್ತಾ ಹೋಗುತ್ತೆ. ಹೊಸ ಕೆಲಸದ ಅವಕಾಶ, ವ್ಯವಹಾರದ ಸಲಹೆ ಅಥವಾ ಹಣಕಾಸಿನ ಬೆಳವಣಿಗೆ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ಪರಿಚಯ, ಅವರ ಮೂಲಕ ಸಿಗುವಂಥ ಪ್ರತಿಯೊಂದು ಉತ್ತರ, ನಿಮ್ಮ ಹಿಂದೆ ಯೋಚನೆ ಮಾಡಿದಂಥ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಲು ಭಯ ಪಡ್ತಾ ಇದ್ರೆ ಧೈರ್ಯ ಮಾಡದೇ ಇರುವಂತಹ ಕೆಲಸವನ್ನು ಕೂಡ ಅವರ ಪ್ರೇರೇಪಣೆಯ ಮೂಲಕ ಪ್ರಾರಂಭಿಸಲು ಸಾಧ್ಯವಾಗುತ್ತೆ. ಖಂಡಿತವಾಗಿ ಧನಸ್ಸು ರಾಶಿಯವರು ಭಾವನಾತ್ಮಕವಾಗಿ ನೋಡಿದರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತರ್ತಾರೆ. ಸ್ವತಂತ್ರತೆಯನ್ನು ಪ್ರೀತಿಸುವಂತಹ ಧನಸ್ಸು ರಾಶಿಯವರಿಗೆ ಅವರ ಮನಸ್ಸಿನಲ್ಲಿ ಆಳವಾದ ನಿಜವಾದ ಬೆಂಬಲವನ್ನು ಹುಡುಕ್ತಾರೆ. ಎನ್ ಅಕ್ಷರದ ವ್ಯಕ್ತಿ ನಿಮ್ಮ ಆತ್ಮೀಯ ಸ್ನೇಹಿತ, ಮಾರ್ಗದರ್ಶಕ ಅಥವಾ ಕೇವಲ ಜೀವನದಲ್ಲಿ ಜೀವನ ಸಂಗಾತಿಯ ರೂಪದಲ್ಲೂ ಕಾಣಿಸಿಕೊಳ್ಳಬಹುದು. ಆಧ್ಯಾತ್ಮಿಕವಾಗಿ ಕೂಡ ಇದು ಮಹತ್ವದ ಕಾಲ. ಈ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಹೆಚ್ಚಿಸುವಂತೆ ಧ್ಯಾನ ಅಥವಾ ಪೂಜೆಯ ಕಡೆಗೆ ನಿಮ್ಮ ಮನಸ್ಸನ್ನು ತಿರುಗಿಸ್ತಾರೆ. ಖಂಡಿತವಾಗಿ ಮಾರ್ಚ್ ತಿಂಗಳು ಯುಗಾದಿ ಕಳೆದ ನಂತರ ಗ್ರಹಗಳ ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದ ತಿರುವನ್ನೇ ಬದಲಾಯಿಸುತ್ತದೆ, ನಿಮಗೆ ಆಶೀರ್ವಾದವನ್ನು ನೀಡುತ್ತದೆ. ಈ ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯ ನಿಮ್ಮನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ. ದೇವರ ಮೇಲೆ ನಂಬಿಕೆಯನ್ನು ಇಡಿ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶ್ರದ್ಧೆ, ಭಕ್ತಿಯಿಂದ ಕೆಲಸ ಮಾಡಿ. ವಿಶೇಷವಾಗಿ ಎನ್ ಅಕ್ಷರದ ಹೊಸ ವ್ಯಕ್ತಿಯ ಪರಿಚಯವಾದ ನಂತರ ನಿಮ್ಮ ಜೀವನದಲ್ಲಿ ಅನೇಕ ಸಣ್ಣ ಪುಟ್ಟ ಅದೃಷ್ಟದ ಘಟನೆಗಳು ಕೂಡ ನಡೆಯಬಹುದು. ಅಡಚಣೆಗಳು ನಿಧಾನವಾಗಿ ದೂರವಾಗಬಹುದು. ಕೆಲಸಗಳು ಸುಲಭವಾಗಿ ನೆರವೇರುತ್ತೆ. ಮನಸ್ಸಿಗೆ ಜಾಸ್ತಿ ನೆಮ್ಮದಿ, ಸಂತೋಷ ಸಿಗುತ್ತದೆ. ಕೆಲಸದ ಮೇಲೆ ಅಭಿವೃದ್ಧಿಯನ್ನು ಕೂಡ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ಈ ಹೊಸ ಸಂಬಂಧವನ್ನು ತುರ್ತಾಗಿ ನಿರ್ಧರಿಸಬೇಡಿ. ಧನಸ್ಸು ರಾಶಿಯವರು ಕೆಲವೊಮ್ಮೆ ಹೆಚ್ಚು ನಂಬಿಕೆಯಿಂದ ಬೇಗ ಮನಸ್ಸು ತೆರೆಯುತ್ತಾರೆ. ಸಮಯ ತೆಗೆದುಕೊಂಡು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಬೇಕು. ನಿಜವಾದ ಸಂಬಂಧಗಳು ನಿಧಾನವಾಗಿ ಗಟ್ಟಿಯಾಗುತ್ತವೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನೀವು ನಿಮ್ಮ ಹಳೆಯ ಭಯವನ್ನು ಬಿಡಲು ಪ್ರಾರಂಭಿಸುತ್ತೀರಾ. ಹೊಸ ಗುರಿಗಳನ್ನು ಹಾಕಿಕೊಳ್ತೀರಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಜನರ ಮುಂದೆ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಬರುತ್ತದೆ. ವಿಶೇಷವಾಗಿ 3 ರಿಂದ 6 ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಯನ್ನು ಕಾಣಬಹುದು. ಕೊನೆಗೆ ಧನಸ್ಸು ರಾಶಿಯವರಿಗೆ ಒಂದು ಸಂದೇಶ ಕೂಡ ಇದೆ. ಕೆಲವರು ನಮ್ಮ ಜೀವನಕ್ಕೆ ಆಕಸ್ಮಿಕವಾಗಿ ಬರೋದಿಲ್ಲ, ಅವರು ಒಂದು ಕಾರಣಕ್ಕಾಗಿ ಬರ್ತಾರೆ. ಎನ್ ಅಕ್ಷರದಿಂದ ಆರಂಭವಾಗುವಂತಹ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭಿಸುವಂತಹ ಸಂಕೇತವಾಗಿರಬಹುದು. ಈ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಆಸೆ, ಪ್ರೇರೇಪಣೆ, ಬೆಳವಣಿಗೆ ಮತ್ತು ಮನಃಶಾಂತಿಯನ್ನು ತರ್ತಾರೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ಈ ಪರಿಚಯ ನಿಮ್ಮ ಭವಿಷ್ಯವನ್ನು ಉತ್ತಮ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು. ಆದರೆ ಈ ವ್ಯಕ್ತಿ ಬಂದಾಗ ನಿಮ್ಮ ಬೇಜವಾಬ್ದಾರಿತನ ಅಥವಾ ಸೋಮಾರಿತನ ಅಥವಾ ಅಸಡ್ಡೆ ಮಾಡಿದರೆ ಖಂಡಿತವಾಗಿ ಸಂಬಂಧ ಜಾಸ್ತಿ ದಿನ ಉಳಿದುಕೊಳ್ಳೋದಿಲ್ಲ.
ಎಲ್ಲವೂ ಕೂಡ ನನಗೆ ಗೊತ್ತು, ಎಲ್ಲ ನಾನೇ ಬಲ್ಲೆ ಎನ್ನುವಂಥ ಅಹಂಕಾರವನ್ನು ಬಿಟ್ಟು ಅವರ ಜೊತೆ ನೀವು ನಡೆದರೆ ಖಂಡಿತವಾಗಿ ನಿಮ್ಮ ಜೀವನದ ದಿಕ್ಕು ಸ್ಪಷ್ಟವಾಗುತ್ತದೆ, ಹೊಸ ದಾರಿ ತೆರೆದುಕೊಳ್ಳುತ್ತದೆ. ನೀವು ಕಂಡ ಕನಸನ್ನು ಸಂಪೂರ್ಣವಾಗಿ ನನಸು ಮಾಡ್ಕೊಳ್ತೀರಾ, ಯಶಸ್ಸಿನ ಮೆಟ್ಟಿಲುಗಳನ್ನು ಏರ್ತೀರಾ. ಈ ಸಮಯ ಶ್ರೀಮತಿಗೆ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನೀವು ಮಾಡಬೇಕಾಗಿರೋದು ಹೊಸ ವ್ಯಕ್ತಿಯನ್ನು ನಂಬಬೇಕು, ಅವರ ಮಾರ್ಗದರ್ಶನವನ್ನು ಅನುಸರಿಸಬೇಕು. ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನು ದೂರ ಮಾಡಿಕೊಳ್ಬೇಕು. ದೇವರ ಮೇಲೆ ಬಲವಾದ ನಂಬಿಕೆ ಮತ್ತು ಪ್ರತಿದಿನ ಪ್ರಾರ್ಥನೆ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಮತ್ತು ಅಭಿವೃದ್ಧಿಯ ಕಡೆಗೆ ಕರೆದುಕೊಂಡು ಹೋಗಲು ಸಹಾಯ ಮಾಡುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.